ಇವತ್ತು ಐ ಪ್ರೋಟೀನ್ ದೋಸೆ ರೆಸಿಪಿ ತೋರಿಸ್ತೀನಿ, ಫುಲ್ ಆಗಿ ನೋಡಿ. ದಿನ ಹೊಸ ವೈಬ್. ವೆಲ್ಕಮ್ ಟು ಮೈ ಮಿನಿ ಲಾಗ್. ಇವತ್ತು 9 ಡೇ 5:51ಗೆ ಸ್ವಲ್ಪ ಲೇಟ್ ಆಗಿ ಸ್ಟಾರ್ಟ್ ಆಯಿತು. ಇವಳು ನೋಡಿ ಅಲಾರಾಮ್ ಹೊಡಿದ್ರೆ ಎದ್ಬಿಟ್ಟು ಹೇಗೆ ಮಲ್ಕೊಂಡಿದ್ದೆ. ಆಮೇಲೆ ಬಂದು ರಾಗಿ ಗಂಜಿ ಮಾಡ್ಕೊಂಡು ಅವಾಗ ನೋಡಿದ್ರೆ ಮತ್ತೆ ಫುಲ್ ಮಲ್ಕೊಂಡವಳೆ. ಇವತ್ತು ಐ ಪ್ರೋಟೀನ್ ದೋಸೆ ರೆಸಿಪಿ ತೋರಿಸಿದ್ನ ಅಲ್ವಾ, ಎಲ್ಲಾನು ಹಾಕ್ತಾ ಇದೀನಿ ನೋಡಿ ಇಟ್ಕೊಂಬನ್ನಿ. 1 ಕಪ್ ಕಡಲೆಕಾಳು, 1 ಕಪ್ ಹೆಸರು ಕಾಳು, 1 ಕಪ್ ತೊಗರಿಬೇಳೆ, 1 ಕಪ್ ಮೈಸೂರು ಬೇಳೆ, ಹಾಗೆ 1 ಕಪ್ ಕಡಲೆಬೇಳೆ, ಅದೇ ಕಪ್ಪಲ್ಲಿ 1/4 ಕಪ್ಪು ಉದ್ದಿನ ಬೇಳೆನೂ ಹಾಕಿ, ಸ್ವಲ್ಪ ಒಂದು ಸ್ಪೂನ್ ಅಷ್ಟು ಮೆಂತ್ಯನೂ ಹಾಕಿ, ಅದೇ ಕಪ್ಪಲ್ಲಿ 1 ಕಪ್ಪು ಅಕ್ಕಿನೂ ಹಾಕಿ, ಫೈನಲಿ ಫುಲ್ಲು ಎಲ್ಲ ಆದಮೇಲೆ ಹಾಕಿ 8 ಅವರ್ಸ್ ನೆನೆಯಕ್ಕೆ ಬಿಡಬೇಕು. ಅದು ನಾನು ಯೂಸ್ ಮಾಡಿರೋ ಕಪ್ಪು, ಈ ಲೋಟದಲ್ಲಿ ಎಲ್ಲಾನು ಯೂಸ್ ಮಾಡ್ಬೋದು. 8 ಅವರ್ಸ್ ಆದಮೇಲೆ ನೋಡಿ ಎಷ್ಟು ಚೆನ್ನಾಗಿ ನೆಂದಿದೆ. ಅದಕ್ಕೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದಕ್ಕೆ 1 ಇಂಚ್ ಶುಂಠಿ, ಒಂದು ಸ್ವಲ್ಪ ಬೆಳ್ಳುಳ್ಳಿ, ಆಮೇಲೆ ಒಂದು 3-4 ಮೆಣಸಿನ್ಕಾಯಿ ಎಲ್ಲಾನು ಹಾಕಿ ರುಬ್ಕೊಂಬರ್ಬೇಕು ಕ್ಲೀನಾಗಿ. ಫುಲ್ಲು ರುಬ್ಕೊಂಬಂದ್ಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕಿ ರುಬ್ಕೊಂಬನ್ನಿ. ಅದಾದ್ಮೇಲೆ ನೋಡಿ ಈ ಕನ್ಸಿಸ್ಟೆನ್ಸಿ ಬರಬೇಕು. ಈ ಕನ್ಸಿಸ್ಟೆನ್ಸಿ ಬಂದಮೇಲೆ ಒಂದು ಹಂಚಿಟ್ಟು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು 1 ಸೌಟ್ ತೊಗೊಂಡು ಫುಲ್ಲು ಕ್ಲೀನಾಗಿ ಸ್ಪ್ರೆಡ್ ಮಾಡಿ. ನಿಮಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ಸ್ಪ್ರೆಡ್ ಮಾಡ್ಕೊಳ್ಳಿ. ನಿಜವಾಗ್ಲೂ ಚೆನ್ನಾಗಿ ಬರುತ್ತೆ. ಅದ್ರ ಮೇಲೆ ನಿಮಗೆ ತುಪ್ಪನೋ ಮತ್ತು ಎಣ್ಣೆನೋ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳಿ 2 ಕಡೆನೂ. ನಿಜವಾಗ್ಲೂ ಚೆನ್ನಾಗಿರುತ್ತೆ. ಮತ್ತು ಮನೇಲಿ ಮಕ್ಕಳಲ್ಲಿ ಯಾರು ಪ್ರೋಟೀನ್ಸ್ ಕಾಳುಗಳು ಏನೂ ತಿನ್ನಲ್ವೋ ಈ ದೋಸೆ ರೆಸಿಪಿ ಮಾಡಿಕೊಡಿ. ನಿಜವಾಗ್ಲೂ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಫೈನಲಿ ದೋಸೆನೂ ರೆಡಿ ಆಯಿತು ನೋಡಿ. ಚಟ್ನಿ ಜೊತೆ ಕಾಂಬಿನೇಷನ್ ಸೂಪರ್. ಇವತ್ತಿನ ಲಾಗ್ ಇಲ್ಲೇ ಮುಗಿಸ್ತಾ ಇದ್ದೀನಿ. ಲಾಗ್ ಇಷ್ಟ ಆಗಿದ್ರೆ ಲೈಕ್, ಶೇರು, ಕಮೆಂಟ್ಸ್ ಮಾಡಿ, ಫಾಲೋ ಮಾಡಿ. ಮತ್ತೆ ಸಿಗುವ. ಬಾಯ್.